ಬೆಳಗ್ಗೆಯಿಂದ ಸಾಯಂಕಾಲ ನೀವು ನೆನ್ಪು ಮಾಡ್ಕೊಂಡ್ರೆ ಕಾಂಗ್ರೆಸ್ಸೇ ಸಹಕಾರ ಬರುತ್ತೆ. ಬಿಜೆಪಿ ಅವ್ರದೆಲ್ಲ ಬರಲ್ಲ. ಬಿಜೆಪಿ ಅವರೆಲ್ಲ ಅವ್ರ ಜಾತಿ ಧರ್ಮ ದೇವ್ರ ಪೂಜೆ ಇದನ್ನ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಹೊಟ್ಟೆ ತುಂಬೋದಿಲ್ಲ. ರಾಜ್ಯದಲ್ಲಿ ಮುಸ್ಲಿಮ್ಸ್ನ ಯತ್ನಾಳ್ ಅವ್ರು ಮಾತಾಡೋದು ಕೇಳಿದಿರಾ? ಏನ್ ಮಾತಾಡ್ತಾರೆ? ಏನ್ ಅಪ್ಕೊಂಡು ಹೋಗ್ತಾರಂತ ಮುಸ್ಲಿಮ್ಸ್ ಅವ್ರನ್ನ? ಎಲ್ಲ ಇಡೀ ಬಿಜೆಪಿ ಅವ್ರು ಇಲ್ಲಿ ಬಂದಾರ ಅಪ್ಕೊಳಕ್ಕೆ. ಯಾಕೆಂದ್ರೆ ಮತಕ್ಕೋಸ್ಕರ ಅವ್ರು. ಅಷ್ಟು ಈ ಕ್ಷೇತ್ರದ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಇರ್ತದೆ, ಯಾಕಂದ್ರೆ ಸೊರಬ ಕ್ಷೇತ್ರ, ದಾವಣಗೆರೆ, ಚನ್ನಗಿರಿ ಎಲ್ಲರೂ ಕೂಡ ಜನಗಳು ನಿಮ್ಗೆ ಪರಿಚಯ ಇರುವಂತದ್ದು. ಈ ಒಂದು ಪ್ರತಿಷ್ಠೆಯ ಕಣ ಆಗಿ ಯಾಕೆ ಸರ್ ಈ ಉಪಚುನಾವಣೆ ಇಷ್ಟೊಂದು ಪ್ರತಿಷ್ಠೆ ಅಂದ್ರೆ ಬೈ ಎಲೆಕ್ಷನ್ ಇದ್ದಾಗ ಯಾವಾಗ್ಲೂ ಪ್ರತಿಷ್ಠೆ ಅಂತ ಹೇಳಿ ಬರ್ತದೆ. ಆದ್ರೆ ವಾಸ್ತವಾಂಶ ಹೋದಾಗ ನೀವೊಂದು ಮಾತನ್ನು ಕೇಳಿದ್ರಿ, ಶಾಮ್ನೂರ್ ಅವ್ರ ಹೆಸರು ಇರ್ತದ ಅಂತ ಹೇಳಿ. ಯಾವಾಗ್ಲೂ ಅಷ್ಟೇ ಯಾರೇ ಆಗ್ಲಿ ವ್ಯಕ್ತಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಯಾವತ್ತೂ ಸಾಯಲ್ಲ. ಅದು ಯಾವಾಗ್ಲೂ ಜೀವಂತವಾಗಿರ್ತದೆ. ಅದು ಜನರು ನೆನ್ಪು ಮಾಡ್ಕೊತಾರೆ. ಈಗ ಸಿದ್ದರಾಮಯ್ಯ ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ. ಯಾಕೆ? ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಬಂಗಾರಪ್ಪಾಜಿ ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ. ಯಾಕೆ? ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಅದೇ ರೀತಿ ಯಾವಾಗ್ಲೂ ಕೂಡ ಯಾರು ಹಿರಿಯರು ಕೊಟ್ಟು ಹೋಗಿರ್ತಾರೆ ಅದು ಯಾವತ್ತೂ ಕೂಡ ಮುಂದಿನ ಪೀಳಿಗೆಗೆ, ಅದು ಪಕ್ಷದಿಂದ ಇರ್ಬೋದು, ಅವರ ಕುಟುಂಬದಿಂದ ಇರ್ಬೋದು, ಯಾವುದೇ ಇರಲಿ ಯಾವತ್ತೂ ಕೂಡ ಇರ್ತದೆ. ಮತ್ತೆ ಜಯಚಂದ್ರ ಸಾಹೇಬ್ರೆಲ್ಲ ಇಲ್ಲೆಲ್ಲ ಭಾಳ ಹತ್ರ, ನಮ್ಗಿಂತನೂ ಹತ್ರ ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ನಾವು ಸ್ವಲ್ಪ ಮಲೆನಾಡು ಭಾಗ ಆಗ್ತದೆ. ದಾವಣಗೆರೆಗೆ ಮತ್ತೆ ನಮಗೆ ಮಧ್ಯ ಇರೋರು ಅವರು ಕೂಡ ಈ ಕಡೆ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರೋದ್ರಿಂದ ಜನರ ಪರಿಚಯ ಇರ್ತದೆ, ವಾಸ್ತವಾಂಶ ಗೊತ್ತಾಗ್ತದೆ. ನಮ್ದು ಒಂದು ಸ್ವಲ್ಪ ಯಂಗರ್ ಜನ್ರೇಷನ್, ಅವ್ರಿಗಿಂತ ಕಮ್ಮಿ ಇರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಅನುಭವನೂ ಕೂಡ. ಅದು ಮುಂದಿನ ದಿನಗಳಲ್ಲಿ ಒಳ್ಳೇದು ಉಪಯೋಗ ಆಗುತ್ತೆ. ಸಮರ್ಥ ಅವರ ವಿಚಾರದ ಬಗ್ಗೆ ಹೇಳಬೇಕಂದ್ರೆ, ಈ ಕಡೆ ಭಾಗಕ್ಕೆ ಬಂದಾಗ ಜನರು ನೆನೆಸ್ಕೊಳ್ತಾರೆ. ಶಾಮ್ನೂರ್ ಅವ್ರು ಇರ್ಬೋದು, ಮಲ್ಲಿಕಾರ್ಜುನ್ ಅವ್ರು ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವತ್ತೂ ಕೂಡ. ಮತ್ತೆ ಪಕ್ಷದ್ದು ಕೂಡ ಬಹಳ ನೆನ್ಪು ಮಾಡ್ಕೋತಾರೆ. ಪಕ್ಷ ಇವತ್ತು ಆಳವಾಗಿ ಜನರ ಸಮಸ್ಯೆಗೆ ಒಬ್ಬ ಕುಟುಂಬದ ಸದಸ್ಯನಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ಏನು ಸಮಸ್ಯೆಗಳು ಮನೆಗಳಲ್ಲಿ ಇರ್ತಾವೆ, ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟಿದೆ. ಅದು 2,000 ರೂಪಾಯಿ ಕೊಡೋದ್ರಲ್ಲಿರಲಿ, ಗೃಹಲಕ್ಷ್ಮಿ ಇರಲಿ, ಮತ್ತೆ ನಿಮ್ಮ ಗೃಹ ಜ್ಯೋತಿ ಇರಲಿ, ಯಾವುದೇ ಥರದ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ಇರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲ ನೀವು ನೆನ್ಪು ಮಾಡ್ಕೊಂಡ್ರೆ ಕಾಂಗ್ರೆಸ್ಸೇ ಸಹಕಾರ ಬರುತ್ತೆ. ಬಿಜೆಪಿ ಅವ್ರದೆಲ್ಲ ಬರಲ್ಲ. ಬಿಜೆಪಿ ಅವರೆಲ್ಲ ಅವ್ರ ಜಾತಿ ಧರ್ಮ ದೇವ್ರ ಪೂಜೆ ಇದನ್ನ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಹೊಟ್ಟೆ ತುಂಬೋದಿಲ್ಲ. ಜನರು ಕಷ್ಟ ಸುಖ ಎಲ್ಲ ನೋಡ್ಬೇಕಂತ ಹೇಳಿದ್ರೆ ಸರ್ಕಾರಗಳು ಸಹಕಾರ ಮಾಡಿದಾಗ ಮಾತ್ರ. ಸಮರ್ಥ ಅವರು ಭಾಳ ಏನು ಶಾಮ್ನೂರ್ ಅವ್ರು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಗೌರವವನ್ನು ಉಳಿಸ್ಕೊಂಡಿದೆ. ಈಗ ಮುಸ್ಲಿಂ ಸಮುದಾಯಕ್ಕೆ ಕಡೆಗಣಿಸಿದ್ರು ಅಂತ ಹೇಳ್ತಿದ್ರು, ಜಮೀರ್ ಅವ್ರು ಬರಲ್ಲ ಅಂತಿದ್ರು, ಇವಾಗ ಡೇಟ್ ಕೊಟ್ಟೋದಂತಲ್ಲ ಸರ್ ಇವತ್ತು. ಈಗ ನಾನು ಅದ್ರ ಬಗ್ಗೆ ಎಲ್ಲ ಹೆಚ್ಚು ಚರ್ಚೆ ಮಾಡೋದಿಲ್ಲ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿದೆ, ನನಗೆ ಬೇಕು ಅಂತ ಹೇಳಿ ಕೇಳೋದು ಹಕ್ಕು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನೀವು ಕೇಳಬೇಡ್ರಿ ಅಂತ ಹೇಳಿ ಇಲ್ಲ. ಬಿಜೆಪಿಯವ್ರು ಬೇರೆ ರೀತಿ ನೋಡೋದು, ಅವರು ಈ ಥರ ನೋಡೋದಿಲ್ಲ. ಯಾವುದೇ ಥರದ ಗೊಂದಲ ಇಲ್ಲ, ಎಲ್ಲದೂ ಅಷ್ಟೇ ಆಸೆ ಅವರಿಗೆ ಪಾಪ. ಯಾಕೆಂದ್ರೆ ನಮ್ಮವರಿಗೆ ಕೊಡ್ಲಿ ಅಂತ. ಪಕ್ಕದಲ್ಲಿ ಶಿಗ್ಗಾಂವ್ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲ ಹೋಗಿ ಕೆಲಸ ಮಾಡಿದ್ವಿ. ನಾವು ಯಾರು ನಮ್ಮ ಪಠಾಣ್ ಅವರಿಗೆ ಅವಾಗೆಲ್ಲ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ. ಇವಾಗೆಲ್ಲರೂ ಪಾಪ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಇದು ಮಾಧ್ಯಮದಲ್ಲಿ ಬಿಜೆಪಿಯವ್ರು ಏನು ಗೊತ್ತನೋ, ರಾಜ್ಯದಲ್ಲಿ ಮುಸ್ಲಿಮ್ಸ್ನ ಯತ್ನಾಳ್ ಅವ್ರು ಮಾತಾಡೋದು ಕೇಳಿದಿರಾ? ಏನ್ ಮಾತಾಡ್ತಾರೆ? ಏನ್ ಅಪ್ಕೊಂಡು ಹೋಗ್ತಾರಂತ ಮುಸ್ಲಿಮ್ಸ್ ಅವ್ರನ್ನ? ಇಡೀ ಬಿಜೆಪಿ ಅವ್ರು ಇಲ್ಲಿ ಬಂದಾರ ಅಪ್ಕೊಳಕ್ಕೆ. ಯಾಕೆಂದ್ರೆ ಮತಕ್ಕೋಸ್ಕರ ಅವ್ರು ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ಳೋದು. ಅದು ಬರೀ ಚುನಾವಣೆಗೋಸ್ಕರ ಪ್ರೀತಿ ತೋರಿಸ್ತಕ್ಕಂಥ ಒಂದು ಪಕ್ಷ ಅದು. ಆದ್ರೆ ನಿಜವಾಗ್ಲೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಮಾಡ್ತದೆ, ದೇಶನ ಹಾಳು ಮಾಡೋದಕ್ಕೆ ಬಿಜೆಪಿ ಮಾಡ್ತದೆ. ಅದು ಜನರ ಅರ್ಥ ಮಾಡ್ಕೋಬೇಕು. ಪಕ್ಷದಲ್ಲಿ ಇನ್ನೊಂದು ಕ್ರೆಡಿಟ್ಸ್ ಇರ್ತದೆ ಸರ್, ಯುವಕರಿಗೆ ಅವಕಾಶ ಕೊಟ್ಟರು ಪಕ್ಷ ಅನ್ನೋದು. ಈಗ ಸಮರ್ಥ ಅವ್ರು ಗೆದ್ರೆ ಇವರು ಅತಿ ಕಿರಿಯ ಶಾಸಕರಾಗಿ ಹೌದು. ಈಗ ಶಾಮ್ನೂರ್ ಅವರು ಅತಿ ಹಿರಿಯ ಶಾಸಕರಾಗಿದ್ರು. ಅದೇ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷ ಅತಿ ಕಿರಿಯ ಶಾಸಕರನ್ನು ಕೊಡೋದು ಯಾವತ್ತೂ ಅಷ್ಟೇ. ಪಕ್ಷ ಅನ್ನೋದು ಶಾಶ್ವತವಾಗಿರುತ್ತೆ. ನಾವು ಚೇಂಜ್ ಆಗ್ತಾ ಇರ್ತೀವಿ. ಅದು ಯಾವಾಗಲೂ ಕೂಡ ಪಕ್ಷ ಶಾಶ್ವತವಾಗಿರ್ಬೇಕು. ಯಾಕೆಂದ್ರೆ ದೇಶ ಶಾಶ್ವತವಾಗಿರುತ್ತೆ. ದೇಶ ಒಳ್ಳೇದಾಗಬೇಕಂದ್ರೆ ಬರೀ ವ್ಯಕ್ತಿ ಅಲ್ಲ, ಪಕ್ಷ ಶಾಶ್ವತವಾಗಿರ್ಬೇಕಾಗತ್ತೆ. ಅದು ಕಾಂಗ್ರೆಸ್ ಪಕ್ಷದಿಂದ ಅದು ಸಾಧ್ಯ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಏನ್ ಹೇಳುತ್ತೆ? ಏನಿಲ್ಲ, ಇವತ್ತು ಏನು ಮಾತನ್ನ ಕೊಟ್ಟಿದ್ವಿ ಶಾಮ್ನೂರ್ ಅವ್ರ ಗೆಲ್ಸ್ಕೊಳ್ಳೋಕ್ಕಿಂತ ಮುಂಚೆ, ಆ ಮಾತನ್ನ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ನಾವು ಮಾತು ಕೊಟ್ಟಿದ್ದು ಅದು ಉಳಿಸ್ಕೊಂಡಿದ್ದೀವಿ. ಆ ಉಳಿಸ್ಕೊಂಡ ಮೇಲೆ ನಿಮ್ಮ ಕರ್ತವ್ಯ ನಿಮ್ದಾಗ್ತದೆ. ಆ ಕರ್ತವ್ಯನ ನಿಭಾಯಿಸ್ತೀರಿ ಅಂತೇಳಿ ನಮಗೆ ವಿಶ್ವಾಸ ಇದೆ. ಅದ್ರ ಮೇಲೆ ಮತವನ್ನು ನಾವು ಯಾವುದೇ ಜಾತಿ ಧರ್ಮ ಪಕ್ಷ ನೋಡ್ಕೊಡ್ಲಿಲ್ಲ.
ಈ ಗೃಹಜ್ಯೋತಿ BJP-ಯವರು ನಮಗೆ ಓಟ್ ಹಾಕಿಲ್ಲಪ್ಪ, ಆದ್ರೆ ಮಾತು ಕೊಟ್ಟಂಗೆ ಕೊಟ್ಟಿದ್ದೀವಿ. ಇವತ್ತು ಅವ್ರು ತೀರ್ಮಾನ ಮಾಡ್ಬೇಕಾಗತ್ತೆ. ಈ ಭಾಗದ ಜನರು ಯಾರು ಸಹಕಾರ ಮಾಡಿರ್ತಾರೆ ಅವರಿಗೆ ಸಹಕಾರ ಮಾಡೋದು ಸರ್ಕಾರದಿಂದ. ಯಾರು ಸಹಕಾರ ತಗೊಂಡಿರ್ತಾರೆ, ಯಾವ ಪಕ್ಷಕ್ಕೆ ಹಾಕಿದ್ರೋ ಇಲ್ಲೋ ಮುಂಚೆ ಬೇರೆ ಪ್ರಶ್ನೆ. ಅವ್ರ ಧರ್ಮ ಅಂತ ಹೇಳಿದ್ರೆ ಅದು ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಂತೆ. ಯಾವ ಪಕ್ಷ ನಿಮಗೆ ಸಹಕಾರ ಮಾಡಿದೆ ಅವರಿಗೆ ಕೈ ಹಿಡಿಬೇಕು ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿ. ಇಷ್ಟು ಮಧು ಬಂಗಾರಪ್ಪನವ್ರ ಮಾತು. ಈ ಪಕ್ಷ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹಿರಿಯ ಶಾಸಕರಾಗಿ ಒಂದು ಆಯ್ಕೆ ಮಾಡಿತ್ತು. ಇದು ಅದೇ ಕಿರಿಯ ಶಾಸಕರಿಗೆ ಮತ್ತೆ ಮಣೆ ಹಾಕಿರುವಂತದ್ದು. ಪಕ್ಷ ಸಿದ್ಧಾಂತದ ಜೊತೆಗೆ ಬಿಜೆಪಿಗೆ ಕಾಲೆಳೆಯೋ ಕೆಲಸನೂ ಕೂಡ ಮಧು ಬಂಗಾರಪ್ಪ ಅವರು ಮಾಡಿರುವಂತದ್ದು. ಇಂತಹ ಸಾಕಷ್ಟು ಸುದ್ದಿಗಳು ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.